ಡಿಕೆ ಶಿವಕುಮಾರ್ ವಿರುದ್ಧ ಸಚಿವರ ಅಸಹಕಾರ ಚಳುವಳಿ. ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಸಚಿವರಿಗೆ ಒಲವಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಮೇಲೆ ಇದ್ದ ಪ್ರೀತಿ ಡಿಕೆಶಿಗೆ ಇಲ್ವಾ ಅನ್ನುವಂತಹ ಪ್ರಶ್ನೆ. ಸಿಎಂ ಆದ್ರೂ ಒಬ್ಬಂಟಿಯಾದ್ರ ಡಿಕೆ ಶಿವಕುಮಾರ್. ಸಂಪುಟದ ಮೊದಲ ಸುದ್ದಿಗೋಷ್ಠಿಯಲ್ಲಿಯೇ ಬೇಸರ ವ್ಯಕ್ತವಾಗ್ತಾ ಇರುವಂತದ್ದು. ಕೇವಲ 3 ಜನ ಸಚಿವರ ಜೊತೆ ಡಿಕೆಶಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಮುನಿಯಪ್ಪ ಹಾಗೆ ಖಾದರ್ ಪರಮೇಶ್ವರ್ ಜೊತೆಗೆ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಸುದ್ದಿಗೋಷ್ಠಿಗೆ ಉಳಿದ 10 ಸಚಿವರು ಚಕ್ಕರ್ ಹಾಕಿದ್ದಾರೆ. ಗೈರಿನ ಹಿಂದಿದ್ಯಾ ಸಚಿವರ ಮುನಿಸು ಅನ್ನುವಂತಹ ಪ್ರಶ್ನೆ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಇದ್ದಿದ್ರೆ 10 ಸಚಿವರು ಬರ್ತಾ ಇದ್ರು, ಯಾಕೆ ಬರಲಿಲ್ಲ? ಆದ್ರೆ ಡಿಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿ ಖಾಲಿ ಆಗಿದೆ. ನೂತನ ಸಿಎಂ ಮೊದಲ ಸುದ್ದಿಗೋಷ್ಠಿ, ಇಲ್ಲೇ ಗೊತ್ತಾಗ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ವಿರುದ್ಧ ಏನಾದ್ರೂ ಸಚಿವರ ಅಸಹಕಾರ ಚಳುವಳಿ ಇದೆಯಾ ಅಂತ. ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಕೂಡ ಸಚಿವರಿಗೆ ಒಲವಿಲ್ವಾ? ಸಿಎಂ ಆಗಿದ್ದಾರೆ ಕಣ್ರಿ. ಸಿದ್ದರಾಮಯ್ಯ ಮೇಲೆ ಇದ್ದ ಪ್ರೀತಿ ಡಿಕೆ ಶಿವಕುಮಾರ್ ಮೇಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಆಗ್ತಾ ಇರುವಂತದ್ದು. ಸಿಎಂ ಆದ್ರೂ ಒಬ್ಬಂಟಿಯಾಗಿದ್ದಾರಾ ಡಿಕೆ ಶಿವಕುಮಾರ್ ಅವರು? ಸಂಪುಟದ ಮೊದಲ ಸುದ್ದಿಗೋಷ್ಠಿಯಲ್ಲಿಯೇ ಬೇಸರ ವ್ಯಕ್ತವಾಗ್ತಾ ಇದೆಯಾ? ಕೇವಲ 3 ಜನ ಸಚಿವರ ಜೊತೆ ಡಿಕೆಶಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಎಚ್.ಕೆ. ಮುನಿಯಪ್ಪ, ಯುಟಿ ಖಾದರ್, ಜಿ ಪರಮೇಶ್ವರ್ ಅವರ ಜೊತೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಗೆ ಉಳಿದ 10 ಸಚಿವರು ಚಕ್ಕರ್ ಹಾಕಿದ್ದಾರೆ. ಗೈರಿನ ಹಿಂದಿದ್ಯಾ ಸಚಿವರ ಮುನಿಸು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆ 3 ಜನ ಮಾಡಿದ್ದು? ಸಿದ್ದರಾಮಯ್ಯ ಅವರ ಸುದ್ದಿಗೋಷ್ಠಿ ಏನಾದ್ರೂ ಇದ್ರೆ 16 ಸಚಿವರು ಇರ್ತಾ ಇದ್ರು, ಯಾಕೆ ಇಲ್ಲ? ಡಿಕೆ ಶಿವಕುಮಾರ್ ಅವರ ಸುದ್ದಿಗೋಷ್ಠಿಯಲ್ಲಿ ಖಾಲಿ ಇರುವಂತದ್ದು ಕೇವಲ 3 ಸಚಿವರಷ್ಟೇ ಇದ್ರು. 3 ಸಚಿವರಷ್ಟೇನಾ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು? ಹಂಗಿದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವರ ಅಸಹಕಾರ ಚಳುವಳಿ ಇದೀಗ. ಸಿಎಂ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಚಿವರಿಗೆ ಒಲವಿಲ್ವಾ? ಯಾಕೆ ಒಲವು ತೋರ್ತಾ ಇಲ್ಲ? ಸಿದ್ದರಾಮಯ್ಯ ಅವರಿಗೆ ಸಿಕ್ಕದಂತಹ ಬೆಂಬಲ ಇವರಿಗೆ ಯಾಕೆ ಸಿಕ್ಕಿಲ್ಲ? ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು. ಆಗ ಇದ್ದಿದ್ದು ಕೇವಲ 3 ಸಚಿವರು ಮಾತ್ರ. ಒಂದು ಯುಟಿ ಖಾದರ್ ಅವರು, ಮತ್ತೊಬ್ರು ಜಿ ಪರಮೇಶ್ವರ್ ಅವರು, ಮತ್ತೊಬ್ರು ಎಚ್.ಕೆ. ಮುನಿಯಪ್ಪ. ಜೊತೆಗೆ ಇಷ್ಟೆಲ್ಲ ಜನ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವರೆಲ್ಲ ಎಲ್ಲಿ ಹೋದ್ರು? 10 ಜನ ಯಾಕೆ ಚಕ್ಕರ್ ಹಾಕಿದ್ರು? 13 ಜನ ಸಿಎಂ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಸುದ್ದಿಗೋಷ್ಠಿ ಇರುತ್ತೆ ಅನ್ನುವಂಥ ಮಾಹಿತಿ ಅವ್ರಿಗೂ ಕೂಡ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 13 ಜನ ಸಚಿವರೊಂದಿಗೆ. ಆದರೆ ಸುದ್ದಿಗೋಷ್ಠಿಯಲ್ಲಿ ಕಂಡಿದ್ದು ಮಾತ್ರ 3 ಜನ ಸಚಿವರು. ಏನಿದೆ ಕಾರಣ? ಇಂತಹ ಸುದ್ದಿಗೋಷ್ಠಿ ಇಂತಹದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಿದೆ. ಸಿಎಂ ಮೊದಲ ಬಾರಿಗೆ ಸಚಿವ ಸಂಪುಟ ಸಭೆಯನ್ನ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡುವಂತಹದ್ದು ಸಹಜವಾದಂತಹ ವಾಡಿಕೆ. ಅದರಂತೆ ನಿನ್ನೆ ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಕೇವಲ 3 ಜನ ಸಚಿವರುಗಳು ಮಾತ್ರ ಭಾಗಿಯಾಗಿದ್ದಂಥದ್ದು ಕೆಲವೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಮುನಿಸಿಟ್ಟ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಿದೆ. ಮುನಿಯಪ್ಪ, ಯುಟಿ ಖಾದರ್ ಸೇರಿದಂತೆ ಮತ್ತೆ ಡಿ.ಸಿ.ಎಂ. ಪರಮೇಶ್ವರ್ 3 ಜನ ಮಾತ್ರ ಆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಉಳಿದಂತಹ 10 ಸಚಿವರು ಸಂಪುಟ ಮುಗಿದ ತಕ್ಷಣವೇ ಹೊರಟು ಹೋಗಿದ್ದಂತಹದ್ದು. ಒಂದು ಕಡೆ ಹೆಚ್ಚಿನ ಡಿ.ಸಿ.ಎಂ. ಅಸಮಾಧಾನವನ್ನು ಕೂಡ ಇರ್ಬೋದು. ಅಂದ್ರೆ ಹೆಚ್ಚಿನ ಸ್ಥಾನ ಡಿ.ಸಿ.ಎಂ 3-4 ಸ್ಥಾನ ಮಾಡ್ತಾರೆ ಅನ್ನುವಂಥದ್ದಿತ್ತು. ಆ ಒಂದು ಅಸಮಾಧಾನವೂ ಕೂಡ ಇರಬಹುದು. ಇದರ ಮಧ್ಯೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ ಅಸಮಾಧಾನವು ಒಂದಿಷ್ಟು ಜನರಿಗೆ ಇರಬಹುದು. ಇದರ ಮಧ್ಯ ಮತ್ತೆ ಯಾವಾಗ ಅಂದ್ರೆ ಸಿದ್ದರಾಮಯ್ಯ ಅವರು
ಸುದ್ದಿಗೋಷ್ಠಿ ನಡೆಸುವಂತಹ ಸಂದರ್ಭ ಇಂತಹ ಇಂಪಾರ್ಟೆಂಟ್ ಮೀಟಿಂಗ್ಗಳಲ್ಲಿ ಸಚಿವರುಗಳ ದಂಡೆ ಅವರಿಂದ ಇರ್ತಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ್ಲಿಂದಲೇ ಆ ಒಂದು ಆತಂಕ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲಾ ಸಚಿವರುಗಳನ್ನು ಒಟ್ಟುಗೂಡಿ ನಡೆಸಬೇಕಾದಂತಹ ಸುದ್ದಿಗೋಷ್ಠಿ ಅದಾಗಿತ್ತು. ಆದ್ರೆ ಕೆಲವೊಂದ್ ಕಡೆ 3-4 ಜನ ಸಚಿವರು ಮಾತ್ರ ಭಾಗಿಯಾಗಿದ್ದಂತಹದ್ದು ಹಲವು ಕುತೂಹಲ ಮತ್ತೆ ಆಶ್ಚರ್ಯಗಳಿಗೂ ಕೂಡ ಕಾರಣ ಆಗ್ತಿದೆ. ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.